ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಉಕ್ಕಡಗಾತ್ರಿಯ ಕರಿಬಸವ ಅಜ್ಜಯ್ಯನ ನೂತನ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರಕುಮಾರ್. ಹರಿದು ಬಂದ ಭಕ್ತಸಾಗರ. ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ಆಶೀರ್ವದಿಸುತ್ತಿರುವ ಉಕ್ಕಡಗಾತ್ರಿಯ ಕರಿಬಸವ ಅಜ್ಜಯ್ಯನ ದೇವಸ್ಥಾನವನ್ನು ಹೊಸಹೊಳಲು ಗ್ರಾಮದಲ್ಲಿ ನಿರ್ಮಿಸಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರಕುಮಾರ್ ಹೇಳಿದರು. ಅವರು ಮಹಾಶಿವರಾತ್ರಿ ಅಮಾವಾಸ್ಯೆ ಅಂಗವಾಗಿ ಇಂದು ಹೊಸಹೊಳಲು ಗ್ರಾಮದ ಕರಿಬಸವ ಅಜ್ಜಯ್ಯನ ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕರಿಬಸವ ಅಜ್ಜಯ್ಯನ ದರ್ಶನ ಮಾಡಲು ರಾಣಿಬೆನ್ನೂರಿನ ಉಕ್ಕಡಗಾತ್ರಿ ಸುಕ್ಷೇತ್ರಕ್ಕೆ ಹೋಗಲು ಈ ಭಾಗದ ಭಕ್ತಾದಿಗರು 350 ಕಿಲೋಮೀಟರ್ ಹೆಚ್ಚು ದೂರ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಇಂದು ರಮೇಶ್ ಅಜ್ಜಯ್ಯ ಅವರು ಹೊಸಹೊಳಲು ಗ್ರಾಮದಲ್ಲಿ ಉಕ್ಕಡಗಾತ್ರಿ ಕರಿಬಸವ ಅಜ್ಜಯ್ಯನ ಅಮೃತಶಿಲೆಯ ಮೂರ್ತಿಯನ್ನು ಸ್ಥಾಪಿಸಿ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಿ ಅಜ್ಜಯ್ಯನ ಸದ್ಭಕ್ತರು ಹೊಸಹೊಳಲು ಗ್ರಾಮದಲ್ಲಿಯೇ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದು ಸಂತೋಷದ ವಿಷಯವಾಗಿದೆ. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ಮನಸ್ಸಿಗೆ ನೆಮ್ಮದಿ ಹಾಗೂ ಆತ್ಮ ಸಂತೋಷವನ್ನು ಪಡೆಯಲು ಸಾಧ್ಯವಿದೆ. ತಾಲೂಕಿನ ಪ್ರತಿ ಮನೆ ಹಾಗೂ ಮನಗಳಲ್ಲಿಯೂ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಲು ಉತ್ತರ ಕರ್ನಾಟಕದ ಕರಿಬಸವ ಅಜ್ಜಯ್ಯನನ್ನು ಹೊಸಹೊಳಲು ಗ್ರಾಮಕ್ಕೆ ಕರೆತಂದಿರುವ ರಮೇಶ್ ಅಜ್ಜಯ್ಯ ಅವರ ಧಾರ್ಮಿಕ ಜಾಗೃತಿ ಸಂದೇಶ ಕಾರ್ಯಕ್ರಮವನ್ನು ನಾನು ಅಭಿನಂದಿಸಿ ಅಜ್ಜಯ್ಯನ ದರ್ಶನ ಪಡೆದು ಪುಲಕಿತನಾಗಿದ್ದೇನೆ ಎಂದು ನಾಗೇಂದ್ರಕುಮಾರ್ ಹೇಳಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕರವೇ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು, ಕರವೇ ತಾಲೂಕು ಸಂಚಾಲಕ ಹೊಸಹೊಳಲು ಗೋಪಿ, ತಾಲೂಕು ಕುರುಬ ಸಮಾಜದ ಪ್ರಧಾನ ಕಾರ್ಯದರ್ಶಿ ಕಾಡುಮೆಣಸಚಂದ್ರು, ಮುಸ್ಲಿಂ ಸಮಾಜದ ಮುಖಂಡರಾದ ಸೈಯದ್ ಖಲೀಲ್, ಪುರಸಭಾ ಸದಸ್ಯ HR ಲೋಕೇಶ್, HN ಪ್ರವೀಣ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ KR ನೀಲಕಂಠ ಸೇರಿದಂತೆ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಸದ್ಭಕ್ತರಿಗೂ ಅನ್ನಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ನಾನು ನಿಮ್ಮನ್ನ ನೆನೆಸ್ಕೋತಾ ಇದ್ದ ಸರ್ ಅವರು ಐತೆ ಮಾಡೋಣ ಆಕ್ಷನ್ ತಂದಿರಿ. ಇಲ್ಲೇ ಅಮ್ಮನ ಇದ್ರಲ್ಲಿ ದೇವ್ರನ್ನ ಸಪ್ರೇಟ್ ಇಲ್ವಲ್ಲ ಬಂದ್ರೆ ಎತ್ ಮಾಡಿ ಮಂಡ್ಯ ಹತ್ರ ಇರೋದು ಕೆಲಸ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ, ಇವತ್ತು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ಏನು ಉಕ್ಕಡಗಾತ್ರಿ ಅಜ್ಜಯ್ಯ ಸ್ವಾಮಿ ಅವ್ರನ್ನ ಭಾಳ ಅದ್ದೂರಿಯಾಗಿ ಅದ್ಭುತವಾಗಿ ಒಂದು ದೇವಸ್ಥಾನವನ್ನು ಮಾಡಿ ಇವತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಕನ್ನಡಿಯ ರೀತಿ ನಮ್ಮ ಸುರೇಶ್ ಅಜ್ಜಯ್ಯನವರು ಮಾಡ್ಕೊಂಡು ಬಂದಿದ್ದಾರೆ ಸುಮಾರು 9 ವರ್ಷಗಳಿಂದ. ಅದೇ ರೀತಿ ಇವತ್ತು ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನಮ್ಮ ಈ ಭಾಗದ ರೈತರು ಏನು ಜನ ಸಾರ್ವಜನಿಕರಿದ್ದಾರೆ, ಈ ಭಾಗದ ಜನ ನೂರಾರು ಕಿಲೋಮೀಟ್ರು ಏನು ಹೋಗ್ಬೇಕಾಗಿತ್ತು ಏನು ಉಕ್ಕಡಗಾತ್ರಿಗೆ, ಇಲ್ಲೇ ಒಂದು ದರ್ಶನ ಸಿಕ್ಕಿ ಸ್ವಾಮಿಗಳನ್ನ ಇಲ್ಲೇ ಗುರುಗಳನ್ನ ಆಶೀರ್ವಾದ ತೋರಬೇಕು ಅಂತೇಳಿ ಆ ಉದ್ದೇಶದಲ್ಲಿ ಈ ಭಾಗದ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಏನು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸುರೇಶ್ ಅಜ್ಜಯ್ಯವರು ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೀಲೇಶ್ ಗೌಡ್ರು, ನಮ್ಮ ಬೆಂಗಳೂರಿನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಕನ್ನಡ ಪರ ಹೋರಾಟಗಾರರು ನೀಲೇಶ್ ಗೌಡ್ರು ಅವರು ಬಂದಿದ್ದಾರೆ. ಹಾಗೆ ನಮ್ಮ JDS ಬೆಂಗಳೂರು ಮುಖಂಡರಾದಂಥ ನಮ್ಮ ನರಸಿಂಹಮೂರ್ತಿ ಅವರು ಬಂದಿದ್ದಾರೆ.
ಹಾಗೆ ಎಲ್ಲ ಸ್ನೇಹಿತರು. ಇವಾಗ ತಾನೇ ನಮ್ಮ ಕರ್ನಾಟಕ ರಾಜ್ಯ ನಿಗಮ ಮಂಡಳಿಯ ಏನು ಕೈಮಗ್ಗ ನಿಗಮ ಮಂಡಳಿಯ ನಾಗೇಂದ್ರ ಕುಮಾರ್ ಅವರು ಇವಾಗ ತಾನೇ ಬಂದು ಶುಭ ಕೋರು ಹೋದ್ರು. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಮತ್ತು ಅತಿ ಹೆಚ್ಚು ರೈತಾಪಿ ವರ್ಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದೆ. ಹಾಗೆ ಹಳೆ ಮೈಸೂರು ಭಾಗ ಅಂತ ಅಂದರೆ ಕೃಷಿ ಪ್ರಾಂತ್ಯದಿಂದ ಕೂಡಿರುವಂತಹ ಒಂದು ಭೂಪ್ರದೇಶ. ಹಾಗಾಗಿ ಸ್ವಾಮಿ ಅಜ್ಜಯ್ಯ ಕೃಪೆಯಿಂದ ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆ, ಅದೇ ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತಾಪಿ ವರ್ಗ ಸುಖಕರವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಹಬ್ಬದಿಂದ ಎಲ್ಲರಿಗೂ ಶುಭ ಕೋರ್ತಾ ಈ ಒಂದೆರಡು ಮಾತುಗಳನ್ನು ನೋಡಿಸ್ತೀನಿ. ನಮ್ಮ ಹೊಸಹೊಳಲು ಗ್ರಾಮದಲ್ಲಿ ಏನಿವತ್ತು ನಿಮ್ಮೆಲ್ಲರ ಪಾಲಿಗೆ ಒಂದು ಪವಿತ್ರವಾದ ಮಹಾಶಿವರಾತ್ರಿಯ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಹೊಸಹೊಳಲು ಗ್ರಾಮದಲ್ಲಿ ಉಕ್ಕಡಗಾತ್ರಿ ಶ್ರೀ ಕರಿಬಸವಯ್ಯ ಅಜ್ಜಯ್ಯನವರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ಪೂಜೆ ಕೈ ಕಾರ್ಯಗಳೆಲ್ಲನೂ ಕೂಡ ಈ ಗ್ರಾಮದಲ್ಲಿ ಇಟ್ಕೊಂಡು ಇವತ್ತು ಈ ಗ್ರಾಮಕ್ಕೆ ಮತ್ತು ಈ ತಾಲೂಕಿಗೆ ಒಳ್ಳೆಯದಾಗಲಿ, ಅಜ್ಜಯ್ಯನವರ ಕೃಪೆ ಆಶೀರ್ವಾದ ಎಲ್ಲ ಇರಲಿ ಅಂತ ಹೇಳಿ ಏನು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸುರೇಶ್ ಅಜ್ಜಯ್ಯನವರು ಹಾಗೆ ಅವರ ಎಲ್ಲ ತಂಡ ಕೂಡ ಈ ಒಂದು ಪವಿತ್ರವಾದ ಪುಣ್ಯವಾದ ಒಂದು ಕೆಲಸವನ್ನು ಮಾಡಿದರೆ ಅವರಿಗೆ ಅಜ್ಜಯ್ಯನ ಆಶೀರ್ವಾದ ಸದಾ ಅವರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ ಮತ್ತು ಉತ್ತಮವಾದ ಬದುಕನ್ನು ನೀಡಲಿ ಅಂತ ಅಜ್ಜಯ್ಯನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ನಾವು ಅಜ್ಜಯ್ಯನ ದರ್ಶನ ಪಡಿಬೇಕು ಅಂದರೆ ಈ ಭಾಗದವರೆಲ್ಲ ನಾವು ರಾಣೆಬೆನ್ನೂರ ಹತ್ರ ಇರ್ತಕ್ಕಂಥ ಉಕ್ಕಡಗಾತ್ರಿಗೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬರಬೇಕಾಗಿತ್ತು. ಆದರೆ ಈ ಭಾಗದ ಎಲ್ಲ ಭಕ್ತರುಗಳಿಗೆ ಅಜ್ಜಯ್ಯನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲೇ ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಅವರೇನು ಈ ದೇವಸ್ಥಾನವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಅಜ್ಜಯ್ಯ ಮತ್ತು ಈ ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಶಿವ ಪಾರ್ವತಿಯವರು ಕೂಡ ನಮ್ಮ ತಾಲೂಕಿನ, ನಮ್ಮ ನಾಡಿನ ಎಲ್ಲ ಮತ್ತು ನಮ್ಮ ಹೊಸಹೊಳಲು ಗ್ರಾಮದ ಎಲ್ಲ ಜನತೆಗೂ ಕೂಡ ಒಳ್ಳೆಯದನ್ನು ಭಗವಂತ ಮಾಡಲಿ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಕೂಡ ಇವತ್ತು ನನಗೆ ವಿಚಾರ ಗೊತ್ತಾಗಿರೋದ್ರಿಂದ ನಾನು ಕೂಡ ಬಹಳ ಭಕ್ತಿಯಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂಥೇಳಿ ನಾನು ಕೂಡ ಬಂದೆ. ಸುರೇಶ್ ಅಂತವರು ಇನ್ನೂ ಕೂಡ ಏನು ಧಾರ್ಮಿಕವಾಗಿ ಆ ದೇವರ ಬಗ್ಗೆ, ಅಜ್ಜಯ್ಯನ ಬಗ್ಗೆ ಏನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಉಳಿಲಿ. ಆ ಮುಖೇನ ಎಲ್ರಿಗೂ ಕೂಡ ತಾಲೂಕಿನ, ನಮ್ಮ ಹೊಸಹೊಳಲಿನ, ರಾಜ್ಯದ ಎಲ್ಲ ಜನತೆಗೂ ಕೂಡ ಭಗವಂತ ಒಳ್ಳೆಯದ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ಹಾರೈಸ್ತಾ ಮಾತು ವಿದಾಯ ಹೇಳ್ತೀನಿ. ವಿಚಾರಕ್ಕೆ ಆಮೇಲೆ ಗುರುಗಳು ಪ್ರೇರಣೆ ಮಾಡಿದ್ಮೇಲೆ ಚಿಕ್ಕದೊಂದು ಫೋಟೋ ಯಾರು ಹೇಳಿ ನಿಮ್ಮ ಮಕ್ಕಳು ಕೇಳಿದ್ರು, ಫೋಟೋ ತಂದಿದ್ರು. ಸ್ವಾಮಿ ಕನಸಿಗೆ ಬಂದು ಆ ಜಾಗದಲ್ಲಿ ಏನಿರುತ್ತೆ ಅಂತ ಎಲ್ಲ ಕನಸಿಗೆ ತೋರಿಸಿ ಅವರನ್ನು ತಗ್ಸಿ ಕನಸಿಗೆ ಬಂದು ಈ ಥರ ಮಾಡು, ಈ ಥರ ಈಗ ಪ್ರಾಣ ಪ್ರತಿಷ್ಠಾಪನೆ ಅಷ್ಟೇ ಶಿವರಾತ್ರಿಗಿಂತ 2 ದಿವಸ ಮುಂಚೆಗೆ ಮಾಡಬೇಕು ಅಂತ ಸ್ವಾಮಿ ಹೇಳಿ ನಮ್ಗೆ ಮಾಡಿದ್ರು. ಚಿಕ್ಕ ಮಕ್ಕಳು ಪುಸ್ತಕ ಚಿಕ್ಕವರು ಅವ್ರು ನಿಮ್ಮ ಕೈ ಕೊಟ್ಟರೆ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ತೀರಿ ಕುರು ಕೊಡ್ತಾರೆ. ನಾವು ನಿಮ್ಮ ಕೈಗೆ ಮೂರ್ತಿ ಕೊಡ್ತೀವಿ, ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತೀರಿ ಅದನ್ನ ನಿಮಗೆ ಪೂರ್ವ ಮೂರ್ತಿ ಪ್ರಕಾರನೇ ಕುರು ಕೊಡ್ತಾರೆ. ಆಮೇಲೆ ಮೂರ್ತಿಯಿಂದ ಪ್ರಸಾದ ಆಗುತ್ತೆ, ಹೂ ಕೇಳೋ ಭಕ್ತರಿಗೆ ಕಲ್ಲಿದೆ ಅದನ್ನ ಇಟ್ಟರೆ ದುಷ್ಟಶಕ್ತಿ ಏನಾದ್ರೆ ಕಲ್ಲಿಂದನೇ ಇಟ್ಕೊಳುತ್ತೆ. ಅಲ್ಲಿ ಒಡೆಯದ ಪಡೆದ ಮೂಲ ಗದ್ಗೆಯಲ್ಲಿ ಏನು ಉಕ್ಕಡಗಾತ್ರ ನಡೀತಾ ಇದೆ ಅದೇ ತರ ಇಟ್ಕೊಳ್ಳುತ್ತೆ. ದುಷ್ಟಶಕ್ತಿ ಅಲ್ಲೇ ಬಿಡುಗಡೆ ಆಗುತ್ತೆ. ಭಾಳ ಒಳ್ಳೆ ಕೆಲಸ, ಪುಣ್ಯ ಕೆಲಸ ಮಾಡಿದ್ದೀರಿ, ಒಳ್ಳೇದಾಗಲಿ. ಚೆನ್ನಾಗಿ ಬಂದಿದೆ. ಸೇಮ್ ಅಲ್ಲಿ ಯಾವ ಥರ ಅಲ್ಲೇ ಥರನೇ ಬಂದಿದೆ. ಸಹಕಾರ ಸಪೋರ್ಟ್ ಹಿಂಗೆ ಬಂದಿದ್ದಕ್ಕೆ ಗುರುಗಳು ನಿಮ್ಮ ಕುಟುಂಬಕ್ಕೆ ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯ ಸ್ವಾಮಿ ಆಶೀರ್ವಾದ ಶ್ರೀರಕ್ಷೆಯಾಗಿ ನಿಮ್ಮ ಕುಟುಂಬ ಮೇಲೆ ಇರಲಿ. ಇನ್ನೂ ಸಮಾಜ ಸೇವೆ ಮಾಡೋಕ್ಕೆ ಇನ್ನೂ ರಾಜ್ಯ ಮಟ್ಟದಲ್ಲಿ ಬೆಳೀಲಿ. ಗುರುಗಳ ಆಶೀರ್ವಾದ ಸಂಪೂರ್ಣ ಇರಲಿ. ಶಿವರಾತ್ರಿ ಅಂತ ಪವಿತ್ರವಾದ ಪುಣ್ಯ ದಿವಸ ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ನಮ್ಮ ಸುರೇಶ್ ಅಜ್ಜಯ್ಯ ಅವರು ಉಕ್ಕಡಗಾತ್ರಿಯ ಅಜ್ಜಯ್ಯನವರ ಒಂದು ಮೂರ್ತಿಯನ್ನ, ದೇವಾಲಯವನ್ನ ಹೊಸಹೊಳಲು ಗ್ರಾಮದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಅಜ್ಜಯ್ಯನವರು ಅಂತ ಹೇಳಿದ್ರೆ ಉಕ್ಕಡಗಾತ್ರಿ ಅಜ್ಜಯ್ಯನವರು ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ.
ಯಾರೋ ಬೇಡಿ ಬಂದ ಭಕ್ತರ ಸಂಕಷ್ಟಗಳಿದ್ದಾವೆ, ಆ ಸಂಕಷ್ಟಗಳನ್ನ ಬಗೆಹರಿಸ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿಯನ್ನ ಹೊಂದಿರತಕ್ಕಂಥ ಅಜ್ಜಯ್ಯನವರು ಇವತ್ತು ಹೊಸವಳಲು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಭಕ್ತಾದಿಗಳು ಹೊಸವಳಲು ಗ್ರಾಮಕ್ಕೆ ಬಂದು ಉಕ್ಕಡಗಾತ್ರಿಯ ಅಜ್ಜಯ್ಯನವರ ಒಂದು ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ಸುರೇಶ್ ಅಜ್ಜಯ್ಯ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಇವತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಸರಳರು ಸಜ್ಜನರು ಆಗಿರುವಂತ ಯುವಕರ ಬಗ್ಗೆ ವಿಶೇಷವಾದ ಪ್ರೀತಿಯನ್ನ, ಒಂದು ಯುವ ಶಕ್ತಿಯ ಸಬಲೀಕರಣ ಆಗಬೇಕು, ಯುವ ಶಕ್ತಿ ಬಲಿಷ್ಠ ಶಕ್ತಿ, ಆ ಯುವಕರ ಒಂದು ಕಲ್ಯಾಣಕ್ಕೆ ವಿಶೇಷವಾದ ಒಂದು ಆಲೋಚನೆಯನ್ನ ಮಾಡಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕೈಮಗ್ಗ ನಿಗಮದ ಅಭಿವೃದ್ಧಿ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಕುಮಾರ್ ಅವರು ಉಕ್ಕಡಗಾತ್ರಿ ಅಜ್ಜಯ್ಯನವರ ದರ್ಶನವನ್ನ ಪಡೆದು ಅವರ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಜ್ಜಯ್ಯ ವರವನ್ನ ನೀಡಿದ್ರೆ, ಆಶೀರ್ವಾದವನ್ನ ಮಾಡಿದ್ರೆ ಇಂಥದ್ದು ಇಲ್ಲ ಅನ್ನೋ ಹಾಗಿಲ್ಲ. ಹಾಗಾಗಿ ಅವ್ರಿಗೆ ಮಹಾಶಿವರಾತ್ರಿಯ ಈ ಪುಣ್ಯ ದಿವಸ ಅಜ್ಜಯ್ಯನವರ ಆಶೀರ್ವಾದ ನಾಗೇಂದ್ರ ಕುಮಾರ್ ಅವ್ರಿಗಾಗಿದೆ. ಅವರ ರಾಜಕೀಯ ಜೀವನದಲ್ಲಿ ಒಂದು ಬದಲಾವಣೆಯ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ತಾಲೂಕಿನ ಭವಿಷ್ಯದ ನಾಯಕರಾಗಿ ರೂಪುಗೊಳ್ಳೋದಕ್ಕೆ ಅಜ್ಜಯ್ಯನವರ ಆಶೀರ್ವಾದ ಸದಾ ಇರಲಿ ಅಂತ ಬೇಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುವು ಮಾಡಿಕೊಂಡು ಮಹಾಶಿವರಾತ್ರಿಯ ಈ ಪವಿತ್ರವಾದ ದಿವಸ ಅಜ್ಜಯ್ಯನವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದಕ್ಕೆ ಭಾಜನರಾಗಿರುವಂತಹ ನಾಗೇಂದ್ರ ಕುಮಾರ್ ಅವರಿಗೆ ನಾನು ಎಲ್ಲ ಹೊಸಬಳಲು ಗ್ರಾಮದ ಜನತೆ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಅದನ್ನೇ ಹೇಳಿದೆ, ನಾವು ಹೋಗಿದ್ದು ಒಂದಿನ ಎಲ್ಲ ನಮ್ಮ ಫ್ಯಾಮಿಲಿ ಮಕ್ಕಳೆಲ್ಲ ಇದ್ದು ಪೂಜೆ ಮತ್ತು ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದು. ನಾನೇ ಸ್ಫೂರ್ತಿಗ ಅವ್ರಿಗೆಲ್ಲ. ಹೌದಾ? ನಮ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚೆಲುವಡಲ್ಲ ಈಗ ಆಮೇಲೆ ಮಿನಿಸ್ಟ್ರು ನಾಯಕರು ಅಂತೀರ. ನಾನು ನಿಜವಲ್ಲ ಅನ್ಕೊಂಡಿಲ್ಲ. ನಾನು ಅನ್ಕೊಂಡಿರೋದು ನನಗೆ ಉದ್ದೇಶ ಸಿಕ್ಕಿರೋದು ನಿಮ್ ಸೇವಕನಾಗಿ ನಿಮ್ ಸೇವೆ ಮಾಡಕ್ಕೆ ಹೊರ್ತು ನಾನ್ ನಾಯಕನಾಗಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಹೇಳೋ ನಾನು ಅನ್ಕೊಳಕ್ಕೂ ಇಲ್ಲ. ನಾನು ಅಂತ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ, ಸಮಾಜ ಸೇವಕರು, ಅಣ್ಣವರು ನಿಗಮ ಮಂಡಳಿ ಅಧ್ಯಕ್ಷರು, ತಾಲೂಕಿನ ಹೊರಪುತ್ರ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ತಿಂಗಳಲ್ಲ ಅದೇ ಈಗೆಲ್ಲ ಕ್ಯಾಬಿನೆಟ್ ಸ್ಥಾನಮಾನಗಳೆಲ್ಲ ಈಗ ಮೊನ್ನೆ ಎಲ್ಲ ಕೊಟ್ಟರು. ಬೋಲೋ ಶ್ರೀ ಕರಿಬಸವಯ್ಯ ಅಜ್ಜಯ್ಯ ಮಹಾರಾಜ್ ಕಿ, ಬೋಲೋ ಶ್ರೀ ಕರಿಬಸವ ಅಜ್ಜಯ್ಯ ಮಹಾರಾಜ್ ಕಿ, ಬೋಲೋ ಶ್ರೀ ಕರಿಬಸವ ಅಜ್ಜಯ್ಯ ಮಹಾರಾಜ್ ಕಿ. ಇದು ಹಾಂ ಬೇಡ, ಆಯ್ತು.